ಸರ್, ಪಂಪ್ ಸೆಟ್ ಕಳ್ಳತನ ವಿಚಾರ ತುಂಬಾ ದೊಡ್ಡ ತಲೆನೋವು ಆಗಿತ್ತು. ಇನ್ಫ್ಯಾಕ್ಟ್ ಅದನ್ನ ಹೇಗೆ ಭೇದಿಸುವಂತ ಪ್ರಯತ್ನಗಳು ನಡೀತು, ಹೇಗೆ ಭೇದಿಸಿದ್ರಿ ಅದನ್ನ ಅಂತ? ಆ್ಯಕ್ಚುಲಿ ಏನಂದರೆ ಇದು ತಮಗೆ ಗೊತ್ತಿರುವ ಹಾಗೆಯೇ ಏನಂದರೆ ಕೃಷಿ ಆಧಾರಿತವಾಗಿರುವಂತಹ ಪ್ರಧಾನತೆ ಇರುವಂತಹ ಜಿಲ್ಲೆ ಆಗಿದೆ. ಬಹಳಷ್ಟು ಜನ ಏನಂದರೆ ಕೃಷಿ ಮೇಲೇ ಅವಲಂಬಿತರಾಗಿದ್ದಾರೆ. ಸೊ ರೈತರು ಏನಂದರೆ ಇವತ್ತು ಒಂದು ಪಂಪ್ ಸೆಟ್ ಪರ್ಚೇಸ್ ಮಾಡಿ ಅದನ್ನು ಏನಂದರೆ ಇಟ್ಕೊಂಡು ಕೃಷಿ ಮಾಡಬೇಕು ಅಂದರೆ ಕನಿಷ್ಠ 30,000-40,000 ರೂಪಾಯಿ ಏನಂದರೆ ಕೇವಲ ಪಂಪ್ ಸೆಟ್ಗೆ ಇವತ್ತು ಆಗ್ತಾ ಇದೆ. ಸೊ ಅಂಥದ್ರಲ್ಲಿ ಏನಂದರೆ ಆ ಪಂಪ್ ಸೆಟ್ಗಳನ್ನು ಯಾರೋ ಕಳ್ತನ ಮಾಡ್ಕೊಂಡು ಹೋದಾಗ ಅವರು ಏನಂದರೆ ಅವ್ರ ಬೆನ್ನೆಲುಬೆ ಮುರಿದೋದಂಗೆ ಆಗುತ್ತೆ. ಸೊ ಈ ಬಗ್ಗೆ ಏನಂದರೆ ನಾವು ಫಸ್ಟು ಈ ಅಕ್ಕಪಕ್ಕದ ರಾಜ್ಯದ ಜಿಲ್ಲೆಗಳಲ್ಲಿ ಯಾರು ರಿಸೀವರ್ಸ್ ಇದ್ದಾರೆ, ಯಾರು ಇಂತಹ ಇವುಗಳನ್ನು ಗುಜರಿ ಅಂಗಡಿಗಳು ಇಟ್ಕೊಂಡಿದ್ದಾರೆ, ಇದು ಮಾಡಿದ್ದಾರೆ, ಸೊ ಅಂಥವ್ರನ್ನೆಲ್ಲ ಕರೆಸಿ ಸಭೆನೂ ಎಲ್ಲ ಮಾಡಿದ್ವಿ. ಇಂಥದನ್ನ ಫಸ್ಟ್ ತಗೋಬಾರ್ದು ಅಂತ ಹೇಳಿ. ಮತ್ತೆ ಈ ಥರ ಯಾರಾದರೂ ಮಾರಾಟ ಮಾಡಕ್ಕೆ ಬಂದರೆ ಮಾಹಿತಿ ಕೊಡಿ ಅಂತ. ಸೊ ಇಟ್ ವರ್ಕ್ಡ್ ಆ್ಯಂಡ್ ವಿ ಗಾಟ್ ಲಾಟ್ ಆಫ್ ಇನ್ಫಾರ್ಮೇಷನ್. ಸೊ ಅದ್ರ ಮೇಲೆ ನಾವು ಕ್ರಮ ತೆಗೆದುಕೊಂಡಾಗ ಸುಮಾರು ಇವತ್ತಿನವರೆಗೆ ಒಂದು 80ರವರೆಗೆ ನಾವು ಮೋಟರ್ಗಳನ್ನು ಪತ್ತೆ ಮಾಡಿ ವಾಪಸ್ಸು ಏನಂದರೆ ಅವರಿಗೆ ರೈತರಿಗೆ ಹಿಂದಿರುಗಿಸಿದ್ದೀವಿ. ಸೊ ಈ ಜಿಲ್ಲೆಯಲ್ಲಿ ರೈತ ಸಂಘದ ಪದಾಧಿಕಾರಿಗಳು ಕೂಡ ಠಾಣೆಗೆ ಬಂದು ಪೊಲೀಸರನ್ನ ಏನಂದರೆ ಅಭಿನಂದಿಸಿ ಏನಂದರೆ ಅವರಿಗೆ ಸನ್ಮಾನ ಮಾಡಿ ಹೋಗಿದ್ದಾರೆ. ಸೊ ಇದೊಂದು ಕಮ್ಯುನಿಟಿ ಪೊಲೀಸಿಂಗ್ ಕೂಡ ಏನಂದರೆ ನಾವು ಒಂದು ಸಮುದಾಯದ ಸಹಭಾಗಿತ್ವದ ಪೊಲೀಸಿಂಗಿಗೆ ಏನಂದರೆ ಸಹಾಯ ಆಯಿತು ಅಂತ ಹೇಳ್ಬೋದು. ಯಾಕಂದರೆ ಇವತ್ತು ಕ್ರೈಮ್ ಅನ್ನುವಂಥದ್ದಾಗಲಿ ಅಥವಾ ಟ್ರಾಫಿಕ್ ಅನ್ನುವಂಥದ್ದಾಗಲಿ ಇದೆಲ್ಲ ಕೇವಲ ಪೊಲೀಸಿಗೆ ಇರುವಂತಹ ಸವಾಲಾಗಲಿ ಅಥವಾ ಸಮಸ್ಯೆಗಳಲ್ಲ, ಇದು ಸಮಾಜದ ಸಮಸ್ಯೆನೂ ಕೂಡ ಸಮುದಾಯದ ಸವಾಲುಗಳು ಕೂಡ. ಸೊ ಹಾಗಾಗಿ ನಾವು ಯಾವಾಗ ಸಮುದಾಯ ಮತ್ತು ಪೊಲೀಸ್ ಬಾಂಧವ್ಯ ಏನಂದರೆ ಯಾವಾಗ ವೃದ್ಧಿ ಆಗ್ತದೆ, ಯಾವಾಗ ಒಬ್ಬರ ಮೇಲೊಬ್ಬರಿಗೆ ನಂಬಿಕೆ ಹೆಚ್ಚಾಗ್ತದೆ, ಆವಾಗ ಆಟೋಮೆಟಿಕ್ ಆಗಿ ಏನಂತಂದರೆ ಈ ಥರದ ಪ್ರಕರಣಗಳನ್ನು ನಾವು ಪತ್ತೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಮತ್ತು ಅದರಿಂದ ಏನಂದರೆ ಪೊಲೀಸಿಂಗ್ ಕೂಡ ಭಾಳ ಈಸಿ ಆಗ್ತದೆ. ಓಕೆ, ಪೊಲೀಸ್ ಮತ್ತು ಜನಸಾಮಾನ್ಯರ ಮಧ್ಯೆ ಸಾಮ್ಯತೆ ಯಾವ ರೀತಿಯಾಗಿರಬೇಕು, ಅಂದರೆ ಆ ಸಮನ್ವಯತೆ ಹೇಗಿರಬೇಕು ಅಂತ? ಅದು ಈಗ ನಾನೊಂದು ಉದಾಹರಣೆ ಕೊಟ್ಟು ಹೇಳೋದಾದರೆ ನೀರು ಮತ್ತು ಮೀನು ಹೇಗಿರುತ್ತೋ ಆ ಥರ ಇರಬೇಕು. ಯಾಕಂದರೆ ಮೀನು ನೀರು ಬಿಟ್ಟಿರೋಕ್ಕೆ ಸಾಧ್ಯ ಇಲ್ಲ. ಅದೇ ಥರ ಏನಂದರೆ ನೀರು ಕೂಡ ಏನಂದರೆ ಯಾವುದು ಜಲಚರಗಳಿಲ್ಲ ಅಂದರೆ ಅದು ಒಂದು ಈಗ ಹೇಗೆ ಡೆಡ್ ಸಿ ಇದೆ, ಅಲ್ಲಿ ಏನೂ ಇಲ್ಲ. ಸೊ ಹಾಗೆ ಎರಡರದ್ದು ಅವಿನಾಭಾವವಾದಂತಹ ಸಂಬಂಧ ಇರಲೇಬೇಕು. ಓಕೆ ಸರ್, ಒಂದು ಐಡಿಯಾ ಕೊಡ್ತೀರಿ ಜನರಿಗೆ, ಕ್ರೈಮನ್ನು ತಡಿಬೇಕು ಅನ್ನುವಂತಹ ಕಾರಣಕ್ಕೆ CC ಕ್ಯಾಮ್ರಾಗಳನ್ನು ಹಾಕ್ಕೊಳ್ಳಿ ಅಂತ ಹೇಳ್ತೀರಿ. ಎಷ್ಟು ಪ್ರಮಾಣದಲ್ಲಿ ನಡೀತು CC ಕ್ಯಾಮ್ರಾಗಳನ್ನು ಅಳವಡಿಸುವಂತಹ ಒಂದು ಪ್ರಕ್ರಿಯೆ ಮತ್ತು ಅದರ ರಿಸಲ್ಟ್ ಹೇಗಿದೆ ಅಂತ? ಈಗ ಪ್ರತಿಯೊಬ್ಬರು ಏನಂದರೆ ಮನೆಗಳನ್ನು ಕಟ್ಟಬೇಕು ಅಂತ ಎಲ್ರದ್ದು ಏನಂದರೆ ಆಸೆಗಳಿರ್ತದೆ. ಸೊ ಅಂಥವ್ರು ಮನೆಗಳನ್ನ ಕಟ್ಟಬೇಕಾದ್ರೆ ಕನಿಷ್ಠ 30 ಲಕ್ಷ 40 ಲಕ್ಷ ಅಷ್ಟು ಏನಾದರೂ ಖರ್ಚು ಮಾಡ್ತಾರೆ ಸಾರ್ವಜನಿಕರು. ಸೊ ಆದರೆ ಅದೇ ಮನೆಯಲ್ಲಿರುವಂತಹ ತಮ್ಮಗಳ ಸೇಫ್ಟಿ ಇರ್ಬೋದು ಅಥವಾ ಅವ್ರದ್ದು ಪ್ರಾಪರ್ಟಿ ಏನಿದೆ ಅದರದ್ದು ಸೇಫ್ಟಿ ಮಾಡ್ಕೊಳ್ಳೋದಕ್ಕೋಸ್ಕರ 20,000 25,000 ಇವತ್ತು ಬೆಲೆ ಬಾಳ್ತದೆ CCTV ಕ್ಯಾಮ್ರಾಗಳು. ಅವುಗಳನ್ನು ಏನಂತಾರೆ ಅಳವಡಿಸ್ಕೊಳ್ಳುವಂಥದ್ದು ಕಡಿಮೆ ಆಗಿದೆ. ಸೊ ಅದ್ರ ಬಗ್ಗೆ ನಮ್ಮ ಬೀಟ್ ಸ್ಟಾಫ್ ಏನಿದ್ದಾರೆ ಪ್ರತಿಯೊಂದು ಗ್ರಾಮಗಳಿಗೆ ತೆರಳಿ ಇವತ್ತು ಏನಂದರೆ ಎಲ್ಲಿ ಕ್ರೈಮ್ ಜಾಸ್ತಿ ಆಗ್ತದೆ, ಎಲ್ಲಿ ಎಸ್ಪೆಷಲಿ ಮನೆ ಕಳ್ಳತನಗಳಾಗ್ತಾ ಇದ್ದಾವೆ, ಅಲ್ಲಿ ಅವರಿಗೆ ಹೆಚ್ಚು ಏನಂದರೆ CCTV ಕ್ಯಾಮ್ರಾಗಳನ್ನ ಅಳವಡಿಸು. ಜೊತೆಗೆ ನಾವು ಎಕ್ಸ್ಪರ್ಟೀಸ್ ಕೂಡ ಏನಂದರೆ ಅಡ್ವೈಸ್ ಮಾಡಿದ್ವಿ. ಅಂದರೆ ಕೆಲವೊಬ್ರು ಅಳವಡಿಸ್ಬಿಡ್ತಾರೆ, ಆದರೆ ಯಾವ ಕಡೆ ಫೋಕಸ್ ಇರಬೇಕು, ಏನಿರಬೇಕು, ಬ್ಯಾಕಪ್ ಹೇಗೆ ಇಟ್ಕೋಬೇಕು, ಇದನ್ನೆಲ್ಲ ಏನಂದರೆ ಕೊಟ್ಟಿರಲ್ಲ. ಆ ಮಾಹಿತಿನ ತಂದು ನಾವು ನಮ್ಮ ಆ್ಯಪಲ್ಲಿ ಕೂಡ ಆ್ಯಡ್ ಮಾಡಿದ್ದೀವಿ. ಸೊ ಹೀಗಾಗಿ ಯಾವುದೇ ಒಂದು ಪ್ರದೇಶದಲ್ಲಿ ಕ್ರೈಮ್ ಆದರೆ ಇಮಿಡಿಯೇಟ್ ಆಗಿ ನಾವು ನಮ್ಮ ಡೇಟಾನಲ್ಲಿ ಸುತ್ತಮುತ್ತಲಿರುವಂತಹ ಕ್ಯಾಮರಾಸ್ ಏನಿದೆ ಕೂಡ ಅದನ್ನು ನಾವು ಮಾಹಿತಿ ತಗೊಂಡು ಅದನ್ನು ಅನಾಲಿಸಿಸ್ ಮಾಡಿ ಏನಂದ್ರೆ ಸಸ್ಪೆಕ್ಟ್ಸ್ನ ನಾವು ಏನಂದ್ರೆ ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪ್ನಿಗೆ ಬನ್ನಿ, ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ.